ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಪೂಜ್ಯ ಶ್ರೀ ಅಜಿತ್ ಗುರೂಜಿಯವರ ಆಶೀರ್ವಾದದೊಂದಿಗೆ ಪ್ರಜಾಹಿತ ಸಂರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತ ಸಾಧಕರಿಗೆ ಮತ್ತು ಸಾಧಕಿಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಜಾಹಿತ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಡೆಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದ್ದು, ಈ ಕಾರ್ಯಕ್ರಮದ ಬಗ್ಗೆ ಶ್ರೀ ಅಜಿತ್ ಗುರೂಜಿಯವರು ಮಾತನಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ. ವಿಶೇಷವಾದ ವಿನೂತನವಾದ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ, ಒಂದು ಬೃಹತ್ ವೇದಿಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಜಾಹಿತ ಸಂರಕ್ಷಣಾ ಒಂದು ಚಾರಿಟೇಬಲ್ ಟ್ರಸ್ಟ್ ಅವರು ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ವರ್ಷ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಅಜೆಂಡಾ ವಿಶೇಷ ಏನಂದ್ರೆ, ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ರೈತರಿಗೆ ನಮ್ಮ ನಾಡು ನುಡಿಗಾಗಿ ಒಂದು ಸಾಧನೆ ಮಾಡಿದಂಥ ಸಾಧಕ ಸಾಧಕಿಯರಿಗೆ ಅವರನ್ನು ಗುರುತಿಸಿ ಈ ಪ್ರಜಾಹಿತ ಚಾರಿಟೇಬಲ್ ಟ್ರಸ್ಟ್ ಅವರು ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ರತ್ನ, ನಾಡು ನುಡಿ ಕಂಡ ವಿಶೇಷವಾದ ಮಹಾನ್ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಆ ದಿನದಲ್ಲಿ ಪ್ರತಿಯೊಬ್ಬರಿಗೂ ಸಾಧಕ ಸಾಧಕಿಯರಿಗೆ ಒಂದು ಪ್ರಶಸ್ತಿ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪೂಜ್ಯ ಶ್ರೀ ಅಜಿತ್ ಜಿ ಅವರ ಆಶೀರ್ವಾದದೊಂದಿಗೆ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಒಂದು ವಿಶೇಷತೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮದ ಕುರಿತು ಪೂಜ್ಯ ಶ್ರೀ ಅಜಿತ್ ಜಿ ಅವರು ನಮ್ಮ ಮಧ್ಯೆ ಕ್ಲುಪ್ತವಾಗಿ ಎರಡು ಹಿತನುಡಿಗಳು ಕಾರ್ಯಕ್ರಮದ ಬಗ್ಗೆ ಮಾತನಾಡುತ್ತಾರೆ. ಪ್ರಜಾಹಿತ ಸಂರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ನವರು ಕಳೆದ 15 ವರ್ಷಗಳಿಂದ ವಿನೂತನವಾದಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅವರು ಅದರಲ್ಲೂ ವಿಶೇಷವಾಗಿ ಯಾರು ಇನ್ನೂ ತೆರೆಮರೆಯ ಕಾಯಂತಿದ್ದಾರೆ ಅಂಥವರನ್ನೇ ಗುರುತಿಸಿ ಅವರಿಗೊಂದು ವೇದಿಕೆ ಕೊಡುವಂಥದ್ದು, ಸನ್ಮಾನ ಮಾಡುವಂಥದ್ದು ಮತ್ತು ವಿನೂತನವಾದಂಥ ಕೆಲಸಗಳನ್ನು ಮಾಡೋದರಲ್ಲಿ ಈ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಶ್ರೀಯುತ ಮಂಜು ಅವರು ಇದರಲ್ಲಿ ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡಿಕೊಂಡು ಸಮಾಜವನ್ನು ತನ್ನ ಕಡೆಗೆ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಬಾರಿ ಈ ನಾಡು ಕಂಡಂತಹ, ಕರ್ನಾಟಕ ಕಂಡಂತಹ, ಕನ್ನಡ ಕಂಡಂತಹ ಅತ್ಯಂತ ಮೇರು ನಟ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 20ಕ್ಕೂ ಹೆಚ್ಚು ಜನ ಸಾಧಕರನ್ನು ಹುಡುಕಿ ಅವರ ಸಾಧನೆಯನ್ನು ಮನಗಂಡ ಮೇಲೆ ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿ ಅಭಿನಂದಿಸಬೇಕು ಮತ್ತು ರತ್ನಶ್ರೀ ಎನ್ನುವಂಥ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಗೌರವಿಸಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನದಲ್ಲಿ ಜೊತೆಯಾಗಿ ಮಾಧ್ಯಮ ಮಿತ್ರರಾದಂಥ ಶ್ರೀಯುತ ಚಂದ್ರು ಅವರಿರ್ಬೋದು, ನಮ್ಮ ಮಲ್ಲಿಕಾರ್ಜುನ್ ಅವರಿರ್ಬೋದು, ಎಲ್ಲರೂ ಸಹಕಾರ, ತುಂಬು ಹೃದಯದ ಸಹಾಯಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಒಂದು ಅದ್ಭುತವಾದಂಥ ಚೌಕಟ್ಟಿನಲ್ಲಿ ನೆಲೆಗಟ್ಟನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ರಾಂತ ಲೋಕಾಯುಕ್ತರಾದಂಥ ಶ್ರೀಯುತ ಸಂತೋಷ್ ಹೆಗಡೆ ಅವರು ಬರ್ತಾ ಇದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಕನ್ನಡದ ಅನೇಕ ನಟ ನಟಿಯರು ಹಾಗೂ ರಾಜ್ಕುಮಾರ್ ಅವರ ಪುತ್ರರು ಬರುವಂಥ ಈ ಕಾರ್ಯಕ್ರಮದಲ್ಲಿ ಅವರ ಮೊಮ್ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಇಂಥ ಅದ್ಭುತ ಕಾರ್ಯಕ್ರಮಕ್ಕೆ ನೀವುಗಳು ಬನ್ನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಇರುವಂಥ ಮೌಲ್ಯವನ್ನು ಮತ್ತು ಸಂಘಟಕರ ಆಶಯವನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸರ್ವರಿಗೂ ಸ್ವಾಗತ ಮತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಶುಭವಾಗಲಿ ಅಂತೇಳಿ ಶುಭ ಕೋರ್ತೇನೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.